ಆದರೂ ಒಂದು ವಾಕ್ಯ ದೊಡ್ಡವ್ರು ಹೇಳಿದ್ದಾರೆ ಸರ್, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ. ಸೊ ನಮ್ಮ ತಾಯಿ ಸರ್ ಅವರು, ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅದಕ್ಕಿಂತ ಮೇಲೆ. ಅವ್ರು ಇಲ್ದಿರ ನಾವೇನಿಲ್ಲ ಸರ್. ಅವರು ಗೌರ್ಮೆಂಟ್ ಎಂಪ್ಲಾಯ್ ಫಿನಿಶ್ ಮಾಡ್ಕೊಂಡು ಬಂದು ಇವಾಗ ಕುರಿಗಳು ನೋಡ್ಕೊತಿದ್ದಾರೆ ಅಂದರೆ ನೋಡಿ ನೀವೇ. ಡಾರ್ಫರ್ ಟೋಟಲ್ 10 ಇದೆ ಸರ್. ಎಲ್ಲ ನಂದು 4-5 ಜನರೇಷನ್ಸ್ದೇ ಇರೋದು. ಮತ್ತು ಮೇಲ್ಗಡೆ ಮಾತ್ರ ಇದನ್ನು ಮಾತ್ರ ತೊಗೊಂಡೆ ಸರ್ ನಾನು ಹೊಸದು. ಇನ್ನೆಲ್ಲ ಬಂದು ನಾನು ಸೆಕೆಂಡ್ ಹ್ಯಾಂಡ್ಲೇ ಹಾಕೊಂಡಿದ್ದೀನಿ ಸರ್, ತೂಕದ ಲೆಕ್ಕದಲ್ಲಿ. ಆ ಲೆಕ್ಕದಲ್ಲೇ ಅವರು ಬಂದು ಮಾತಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಡಾರ್ಫರ್ಗೆ ಎಲ್ಲ 40 ಸರ್ ಇಲ್ಲ 1 ಲಕ್ಷ ಗಂಟೆ ನಾನು ನೋಡಿದ್ದೀನಿ. ಸೊ ರೈತರಿಗೆ ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಅಲ್ಲಿ ಲಕ್ಷ ಹೇಳ್ತಾರೆ ಸರ್. ರೈತರು ಯಾವಾಗ ಸರ್ ದೊಡ್ಡವರಾಗೋದು? ಸೊ ನನಗೇನಿಲ್ಲ, ನನಗೆ ಬರುತ್ತೆ ಅದೇನು ತೂಕ ರೇಟ್ ಇರುತ್ತೆ ಆ ತೂಕ ರೇಟ್, ನಾಟಿದು ಏನು ರೇಟ್ ಇರುತ್ತೋ ನಾಟಿ ರೇಟಲ್ಲಿ ಎತ್ಕೊಂಡು ಹೋಗಲಿ ಸರ್. ನಾನು ಹೊಸ್ದಾಗಿ ಯಾವುದೂ ಮಾಡಿಲ್ಲ ಸರ್, ಎಲ್ಲ ಸ್ಕ್ರ್ಯಾಪಲ್ಲಿ ತೊಗೊಂಡೆ ನಾನು. ಸ್ಕ್ರ್ಯಾಪಲ್ಲಿ ತೊಗೊಂಡಿದ್ದಕ್ಕೆ ನನಗೆ ಕಾಸ್ಟ್ ತುಂಬ ಕಮ್ಮಿ ಉಳೀತು ಸರ್ ನನಗೆ. ಇದು ಓವರಾಲ್ ಇವೆರಡು ಶೆಡ್ ಬಿದ್ದು ನನಗೆ ಟೋಟ್ಲಾಗಿ ಆಗಿದ್ದೆ ನನಗೆ 60,000 ರೂಪಾಯಿ ಕಬ್ಣಕ್ಕೆ ಆಯಿತು ಸರ್. ಮತ್ತು ಮೇಸ್ತ್ರಿ ಖರ್ಚು ಬಂದು ನನಗೆ 24,000 ಆಯಿತು ಸರ್. ಟೋಟ್ಲ್ 1 ಲಕ್ಷದ ಒಳಗಡೆ ಇವೆರಡು ಶೆಡ್ಡು ಮುಗಿಸ್ಬಿಟ್ಟೆ ಸರ್ ನಾನು. ಓಕೆ. ಮತ್ತೆಲ್ಲ ಸ್ಕ್ರ್ಯಾಪಲ್ಲೇ ತೊಗೊಂಡೆ ಸರ್. ನನಗೆ 30 kg 35 kg 35 ರೂಪಾಯಿ 30 ರೂಪಾಯಿ ಹಂಗೆ ನಾನು kg ಲೆಕ್ಕದಲ್ಲಿ ತೊಗೊಂಡೆ ಸರ್. ಎಲ್ಲ ನನ್ನ ಹ್ಯಾಂಡಲ್ ಮಾಡಿರೋದೆಲ್ಲ ಸೆಕೆಂಡ್ ಹ್ಯಾಂಡ್ ಇದೆ ಸರ್ ಇದೆಲ್ಲ. ಓಕೆ. ಅದನ್ನು ನೋಡ್ಬೋದು ಸರ್ ನೀವು. ಎಷ್ಟು ಡೈಮೆನ್ಷನ್ ಇದೆ ಸರ್? ಡೈಮೆನ್ಷನ್ ಬಂದು ಅದನ್ನು ಅಳತೆ ಮಾಡಿಲ್ಲ, ಒಂದು ಐಡಿಯಾಗೆ ಬಂದುಬಿಟ್ಟು ಒಂದು 15 ಅಡಿಗೆ ಒಂದು 40 ಅಡಿ ಬರ್ಬೋದು ಅದು. ಮತ್ತು ಇದು ಬಂದು ನಮಗೆ 15ಕ್ಕೆ 15 ಬರ್ಬೋದು ಅಂದ್ಕೊತೀನಿ ಸರ್. ಮತ್ತು ಮೇಲ್ಗಡೆ ಮಾತ್ರ ಇದನ್ನು ಮಾತ್ರ ತೊಗೊಂಡೆ ಸರ್ ನಾನು ಹೊಸದು. ಇನ್ನೆಲ್ಲ ಬಂದು ನಾನು ಸೆಕೆಂಡ್ ಹ್ಯಾಂಡ್ಲೇ ಹಾಕೊಂಡಿದ್ದೀನಿ ಸರ್. ಲಕ್ಷದೊಳಗಡೆ ಮುಗೀತು ಸರ್. ಬರೀ 1 ಲಕ್ಷದಲ್ಲಿ ಇವೆರಡು ಮುಗಿಸಿದ್ದೀನಿ. ಇದೆಲ್ಲ ಹೊಸ್ತೆ ತೊಗೋತೀನಿ ಅಂದಿದ್ರೆ ಎಷ್ಟಾಗುತ್ತೆ ಸರ್? ಇದು ಅರೌಂಡ್ ಒಂದು 2.5 ಲಕ್ಷ ಬಿದ್ದಿರೋದು ಸರ್. ಇದೆಲ್ಲ ಮಾಡಬೇಕು ಅಂದರೆ ನಾವು 2.5 ಲಕ್ಷ ಆಗಿರೋದು. ನಮಗೆ 1 ಲಕ್ಷದಲ್ಲಿ ನಮ್ಗೆ 1.5 ಲಕ್ಷ ಮಿಚ್ಚ ಆಗಿದೆ ಸರ್. ಹಾಂ ಸರ್. ಓಕೆ. 1.5 ಲಕ್ಷನ ಒಳಗಡೆ ಹಾಕಿದ್ದೀರಾ? ಹಾಂ ಸರ್. 1.5 ಲಕ್ಷ ಬಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಇದಕ್ಕೆ ಹಾಕಿದ್ದೀನಿ ಸರ್, ಕುರಿಗಳಿಗೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಹಾಕಿಲ್ಲ ನಾನು, ಒಂದು 6-12 ಕುರಿ ಥರ ಆಯಿತು. ಅದು ಉತ್ಪಾದನೆ ಆ ಥರ ಆಗಿದೆ, ಮಾರಿದೀನು ಕೂಡ. ಸೊ ಹಂಗಾಗಿ ಇವಾಗ 44 ಕುರಿಗಳಿವೆ. ಓಕೆ. ಇವೆಲ್ಲ ಸೆಟಪ್ ಎಲ್ಲ ಆಗಿ ಸೇರಿ 1.5 ಲಕ್ಷನಾ? ಇಲ್ಲ, ಇದು ಆಮೇಲೆ ಮಾಡಿದ್ದು ಸರ್. ಹಸುಗಳಲ್ಲ, ಇದು ಶೆಡ್ ಮಾಡೋಕ್ಕೆ ಮಾತ್ರ ನನಗೆ ಅಷ್ಟು ಖರ್ಚಾಗಿದೆ. ಓಕೆ. ಇದು ಒಂದು 18,000 ಆಗಿರ್ಬೋದೇನೋ. 18 ಅದೊಂದು 15. 18,000 ಆಗಿದೆ ಇದು. ಓಕೆ. ಇದು ಈ ಸೆಟಪ್ಪು ನಾನು ಹಸುಗಳಿತ್ತು ಸರ್. ಇದು ಹಸು ಮನೆಯನ್ನು ಬಂದು ನಾನು ಕುರಿ ಮನೆ ಮಾಡ್ಕೊಂಡ್ಬಿಟ್ಟೆ ಸರ್, ಕನ್ವರ್ಟ್ ಮಾಡ್ಕೊಂಡೆ. ಇದು ಆಮೇಲೆ ಮಾಡಿಸಿದ್ದು? ಇದು ಆಮೇಲೆ ಮಾಡಿಸಿದ್ದು ಸರ್. ಇದು ಒಂದು 18,000 ಒಳಗಡೆ ಆಗಿದೆ ಅಷ್ಟೇ. ಓಕೆ. ಅದು ಲೆಕ್ಕ ಇಲ್ಲ, ಅಷ್ಟೇ ಆಗಿರೋದು. ಇದಕ್ಕೆ ಯಾಕೆ ಸೆಕೆಂಡ್ ಹ್ಯಾಂಡ್ ಹೋಗಲಿಲ್ಲ ಸರ್? ಇದು ನಮ್ಮ ಬಾಬು ಅವರು ಬಂದ್ಬಿಟ್ಟು ಸ್ವಲ್ಪ ಮಿಕ್ಕಿದ ಮೆಟೀರಿಯಲ್ ಇತ್ತು. ಸೊ ಕಾಸ್ಟ್ ಕಮ್ಮಿ ಅಂತ ಹೇಳಿದ್ರು. ಸೊ ಅದಕ್ಕಿಂತ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಅಷ್ಟೇ ಅದಕ್ಕೆ, ಸ್ಕ್ರ್ಯಾಪ್ಗೂ ಮತ್ತು ಇದಕ್ಕೂ. ಸೊ ಹಂಗಾಗಿ ನಮ್ಗೆ ರೇಟ್ ಕಮ್ಮಿ ಆಗಿದೆ ಸರ್. ಓಕೆ. ಇದಕ್ಕೂ ಸೆಕೆಂಡ್ ಹ್ಯಾಂಡ್ಗೆ ಹೋಗ್ಬೋದು, ಹೋದ್ರೆ ಇದಕ್ಕೂ ಸೆಕೆಂಡ್ ಹ್ಯಾಂಡ್ಗೆ ಹೋಗ್ಬೋದು ಸರ್. ನಮಗೆ ನೆಸೆಸಿಟಿ ಇಲ್ಲ ಸರ್ ಹೊಸದೇ ಹಾಕಬೇಕು ಅಂತೇನಿಲ್ಲ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ರೈತರಿಗೆ. ಕುರಿ ಮೇಯಿಸೋರು ಏನಂದರೆ, ನಾವು ಕುರಿಯಲ್ಲಿ ನಾವು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ 10 ಲಕ್ಷ 15 ಲಕ್ಷ ಶೆಡ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಇವಾಗ ನಂದು ಇವೆರಡೇ ನೋಡ್ಬೋದು. ಇವೆರಡರಲ್ಲೇ ನಾವು ಸುಮಾರು 100 ಕುರಿ ಮೇಯಿಸ್ಬೋದು ಸರ್. ನಾವು 1 ಲಕ್ಷ ಖರ್ಚು ಮಾಡಿ ಅದೇ 9 ಲಕ್ಷನ ನಾವು ಕುರಿ ಮೇಲೆ ಹಾಕಿದ್ರೆ ದ್ವಿಗುಣ ಆಗೋಷ್ಟು ಸಂಪಾದನೆ ಮಾಡ್ಬೋದು ಸರ್. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕುರಿ ಶೆಡ್ಡಿಗೆ ಏನು ಬೇಕು, ನೆರಳು ಬೇಕು. ಸೊ ಆ ನೆರಳು ಏನು ಬೇಕೋ ಅದನ್ನು ಮಾಡ್ಕೊಂಡ್ರೆ ಸಾಕು ಸರ್. ಇದು ನಾವು ಗಾಳಿ. ಹಾಂ ಸರ್. ನಾವೇನಂದರೆ ಹಸು ಶೆಡ್ಡಿಗೆ ಅಂತ ಈ ಥರ ಮಾಡಿದ್ದು. ಕುರಿ ಶೆಡ್ ಆಗಿದ್ದರೆ ಇನ್ನೂ ಬೇರೆ ಥರ ಆಗಿರೋದು. ಆ್ಯಕ್ಚುಲಿ ಹಸು ಆದಮೇಲೆ ನಾವು ಕುರಿ ಶೆಡ್ಡಿಗೆ ಬಂದಾಗ ಈ ಥರ ಆಗಿದೆ ಸರ್. ಓಕೆ. ಇದು ಇನ್ನೂ ಕಮ್ಮಿ ಮಾಡ್ಕೊಬೋದು ಸರ್ ಪ್ರೈಸಸ್ ನಾವು. ಡೈಲಿ ಪಿಚ್ಕೆಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು. ದಿನ ಇದರಲ್ಲಿ ನಮಗೆ ಒಂದು 15,000 20,000 ಖರ್ಚು ಮಾಡೋದು, ಅದು ಮಾಡೋ ಅವಶ್ಯಕತೆ ಇಲ್ಲ ಸರ್. ಇನ್ನು ದಿನ ಇದು ಮಾಡೋ ಕೆಲಸ ಏನಿರುತ್ತೆ ಹೇಳಿ, ಒಂದು 10 ನಿಮಿಷ 15 ನಿಮಿಷ ಕೆಲಸ ಇರುತ್ತೆ. ಅದು ಕ್ಲೀನಾಗಿ ಗುಡ್ಸ್ಕೊಂಡ್ಬಿಡ್ತೀವಿ. ಅಲ್ಲಿ ಮಣ್ಣಲ್ಲಿ ಮಾಡಿದ್ರೆ ಗುಡ್ಸೋ ಅವಶ್ಯಕತೆ ಇರಲ್ಲ. ನಾವು 15 ದಿನ 20 ದಿನಕ್ಕೆ ಒಂದ್ಸತಿ ಮಾಡ್ಕೊಬೋದು ಸರ್. ಕರೆಕ್ಟ್. ನೋಡಿ, ಅದು ಮಣ್ಣಲ್ಲಿ ಮಾಡಿಬಿಟ್ರೆ ನಾವು 15 ದಿನ 20 ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ಕೊತೀವಿ ಸರ್. ನಾವು ಸಿಮೆಂಟ್ ಏನಾದರೂ ಮಾಡಿದ್ರೆ, ಇದು ಹಸು ಶೆಡ್ ಅಂತ ಇದ್ದಿದ್ದಕ್ಕೆ ನಾವು ಸಿಮೆಂಟ್ ಮಾಡಿದ್ವಿ ಸರ್. ಓಕೆ. ಸೊ ಹಂಗಾಗಿ ಇವಾಗ ಇದರಲ್ಲಿ ಮಾತ್ರ ನಾವು ದಿನ ಗುಡ್ಸೋಂಥದ್ದು ಇರುತ್ತೆ ಸರ್. ಇನ್ನೊಂದು 15,000 ಖರ್ಚು 15-20,000 ಖರ್ಚು ಮಾಡಿದ್ರೆ ಅಟ್ಟ ಮಾಡಿ 2 ಅಡಿ ಅಟ್ಟ ಮಾಡಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ಗುಡ್ಸೋ ಅವಶ್ಯಕತೆ ಇರಲ್ಲ. ಅದೇ ನೆಸೆಸಿಟಿ ಇಲ್ಲ ಅನಿಸುತ್ತಾ ಇದೆ ಸರ್ ನಮಗೆ. ಅದು ನೆಸೆಸಿಟಿ ಇಲ್ಲ ನಮ್ಗೆ, ಯಾಕಂದರೆ ನೆಲದಲ್ಲಿ ಇರಬೇಕು ಸರ್ ಕುರಿಗಳು. ಸೊ ಮರಿಗಳು ಹಾಕಿದಾಗ ಕಾಲು ಸಿಗಾಕೊಳ್ಳೋದು, ಕಾಲು ಮುರಿದೋಗೋದು ಎಲ್ಲ ತೊಂದರೆಗಳಾಗುತ್ತೆ ಸರ್ ಅದರಲ್ಲಿ. ಅಣ್ಣ ಅದಕ್ಕೆ ರೂಮ್ಗೆ ಓಡಿಸೋಣ. ಇವರು ನಮ್ಮ ಲೇಬರ್ ಸರ್, ನಮ್ಮ ಕಂಪ್ನಿ ಲೇಬರು. ಅಣ್ಣ ಅಂತೀವಿ ನಾವು. ಇವರು ಸಂಗೀರಪ್ಪ ಅಂತ. ನನಗೆ ಒಂದು 7-8 ವರ್ಷದಿಂದ ನನ್ನ ಕಂಪ್ನಿಯಲ್ಲಿ, ನನ್ನ ಸ್ಥಳದಲ್ಲಿ ಎಲ್ಲ ಇವರೇ ನೋಡ್ಕೊತಾರೆ ಸರ್. ಅಪ್ ಟು ಡೇಟು ಏನೇ ಒಂದು ವಿಷಯ ಆದ್ರೂ, ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ಇವ್ರು ಇದ್ದಾರೆ ಸರ್. ಓಕೆ. ಗೌಡ್ರೆ ಏನು ಗೌಡ್ರೆ ಮಾತಾಡಲ್ಲ, ಎಲ್ಲ ಮಾತಾಡಿ ಏನಾದರೂ. ಇದು ಇವೆಲ್ಲ ಡಾರ್ಫರೇ ಸರ್. ಇದೆಲ್ಲ ಡಾರ್ಫರೇ. ಮತ್ತು ಇದು ಬನ್ನೂರು ಪ್ಯೂರ್ ಸರ್. ಓಕೆ. ಚಿಕ್ಕದು ಒಂದೇ ಒಂದಿದೆ. ಇನ್ನು ದೊಡ್ಡ ಬನ್ನೂರು, ಅದು ಕ್ರಾಸ್ ಅಂತ ಹೇಳ್ತೀವಲ್ಲ ಸರ್, ಅದು 7 ಇದೆ. ನಾಟಿದಿದೆ.
ನಾನು ಡಾರ್ಫರ್ನ ನಾನು ನಾಟಿ ರೇಟಲ್ಲೇ ಕೊಡ್ತೀನಿ ಸರ್. ನಾಟಿ ರೇಟಲ್ಲಿ ಏನು ಎಷ್ಟಕ್ಕೆ? ಅದೇ ನಾವು ಮಾತಾಡ್ತೀವಲ್ಲ ಸರ್, 18,000 20,000 ಒಂದು ಕುರಿ ದೊಡ್ಡ ತೂಕದ ಲೆಕ್ಕದಲ್ಲಿ, ಆ ಲೆಕ್ಕದಲ್ಲೇ ಅವರು ಬಂದು ಮಾತಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಡಾರ್ಫರ್ಗೆ ಎಲ್ಲ 40 ಸರ್ ಇಲ್ಲ 1 ಲಕ್ಷ ಗಂಟೆ ನಾನು ನೋಡಿದ್ದೀನಿ. ಸೊ ರೈತರಿಗೆ ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಅಲ್ಲಿ ಲಕ್ಷ ಹೇಳ್ತಾರೆ ಸರ್. ರೈತರು ಯಾವಾಗ ಸರ್ ದೊಡ್ಡವರಾಗೋದು? ಸೊ ನನಗೇನಿಲ್ಲ, ನನಗೆ ಬರುತ್ತೆ ಅದೇನು ತೂಕ ರೇಟ್ ಇರುತ್ತೆ ಆ ತೂಕ ರೇಟ್, ನಾಟಿದು ಏನು ರೇಟ್ ಇರುತ್ತೆ ನಾಟಿ ರೇಟಲ್ಲಿ ಎತ್ಕೊಂಡು ಹೋಗಲಿ ಸರ್. ಈಗ ಡಾರ್ಫರು ನಾಟಿ ಏನು ವ್ಯತ್ಯಾಸ ಸರ್? ವ್ಯತ್ಯಾಸ ಏನಂದರೆ ಸರ್, ಇದು 45 kg 40 kg ಬರಬೇಕಾದ್ರೆ 2 ವರ್ಷದಿಂದ 2.5 ವರ್ಷ ಬೇಕು ಸರ್ ನಾಟಿಗೆ. ಇದು 3 ತಿಂಗಳಿಂದ 4 ತಿಂಗಳಿಗೆ ನಮಗೆ ಬಂದ್ಬಿಡುತ್ತೆ ಆಲ್ಮೋಸ್ಟು. ನೋಡಿ ಸರ್, ಇದು 9 ತಿಂಗಳು ಮರಿ, ಇದು 9 ತಿಂಗಳು ಮರಿ ಸರ್. ಹತ್ತತ್ರ ನಮಗೆ 75ರಿಂದ 80 kg ಬರ್ತಾ ಇದೆ ಇವಾಗ. 9 ತಿಂಗಳು ಮರಿ, 9 ತಿಂಗಳು ಮರಿ ಸರ್ ಇದು. ಇದು ಬರುತ್ತೆ ಸರ್, 70ರಿಂದ 80 kg ಬರ್ತಿದೆ ಇವಾಗ. ಓಕೆ, ಅದೂ ಅಷ್ಟೇ ಸರ್, ಸೇಮ್ ಎರಡೂ 9 ತಿಂಗಳು ಮರಿನೇ ಸರ್. ಯಾವುದು ಬ್ಲ್ಯಾಕ್ ಹೆಡ್ ಇದು? ಇದು ಬ್ಲ್ಯಾಕ್ ಸರ್, ಡಾರ್ಫರ್. ಇದು ಬಂದು ಮೊನ್ನೆ ತೊಗೊಂಬಂದೆ ಸರ್, ಇದು ಒಂದು 2 ತಿಂಗಳಾಯಿತು ತೊಗೊಂಬಂದು, ವೈಟ್ ಇರಲಿ ಅಂತ. ಸೊ ಇದು ನನ್ನ ಫೇವ್ರೇಟ್ ಆಗ್ತಿದೆ, ನೋಡೋಣ. ತುಂಬ ಮುದ್ದಾಗಿದೆ. ಇದೆ, ತುಂಬ ಮುದ್ದಾಗಿದೆ ಸರ್. ಇವೆರಡು ಸ್ವಲ್ಪ ರಾಂಗ್ ಮಾಡುತ್ತೆ, ಇದೇನಿಲ್ಲ. ಓಕೆ, ಇದೇನಿಲ್ಲ ಸರ್, ತುಂಬ ಚೆನ್ನಾಗಿದೆ. ಇದರಲ್ಲಿ ಬ್ರೀಡ್ ಮಾಡಿದ್ರೆ ಅಡ್ವಾಂಟೇಜ್ ಏನಂದರೆ ಸರ್, ನಮ್ಮ ನಾಟಿದು ರೈತರು ತೊಗೊಂಡೋಗಿ ಮಾಡಿದ್ರೆ ನಮ್ಗೆ 10ರಿಂದ 15 kg ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ನಾಟಿಯಲ್ಲಿ. ಸೊ ನಾನು ರೈತರಿಗೆ ಏನು ಹೇಳ್ತೀನಿ ಅಂದರೆ, 35 kg ಬರೋ 45 kg ಬಂದರೆ ಅವ್ರಿಗೆ ತಾನೇ ಬೆನಿಫಿಟ್ ಇರುತ್ತೆ. ಸೊ ಒಂದು ಬ್ರೀಡಿಂಗ್ ಅಂತ ಒಂದೇ ಒಂದು ತೊಗೊಂಡೋದ್ರೂ ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಅಷ್ಟೇ ಸರ್. ಇವಾಗ ನಾನು ಮಾರ್ಕೆಟಲ್ಲಿ ನೋಡ್ದಂಗೆ 3 ಲಕ್ಷ 4 ಲಕ್ಷ ಅವ್ರು ಬಾಯಿಗೆ ಬಂದಂಗೆ ಹೇಳ್ತಿದ್ದಾರೆ ಸರ್ ರೇಟ್ಸು. ಅದು ಬಂದು 15 ವರ್ಷ ಆಗಿದೆ ಸರ್ ಇದು ಇಂಡಿಯಾಗೆ. ಇವತ್ತು ಆ ರೇಟ್ ಹೇಳ್ತಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ ಸರ್. ಓಕೆ, ನೀವೆಷ್ಟು ಕೊಡ್ತಂದ್ರಿ ಇದನ್ನ? ಸರ್ ಅದು ಬಂದು ನನಗೆ 38 39 ಏನೋ ಬಿತ್ತು ಟೋಟಲ್ ಆಗೋದು ಒಂದೊಂದು ಸರ್. ಇದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಬಿತ್ತು ಸರ್. ಇದು 45,000 ಬಿತ್ತು ಸರ್. 45,000? 45,000 ಬಿತ್ತು. ಇವಾಗ ನನಗೆಲ್ಲ ಬ್ರೀಡಿಂಗ್ ಆಗುತ್ತಲ್ಲ ಸರ್, ನನಗೇನಂದರೆ ಮರಿಗಳಿಂದ ತೂಕ ಬರುತ್ತಲ್ಲ ಸರ್, ತೂಕ ಬಂದಾಗ ನನಗೆ ಲಾಭ ಬರುತ್ತೆ. ನಾನು ಇದನ್ನು ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ದೀನಿ 45,000. ಬಟ್ ನನಗೆ ಮರಿಗಳಿಂದ ನನಗೆ ಒಂದು 10 ಮರಿ ಬಂತು ಅಂದರೆ 10 ಮರಿಯಿಂದ 10 kg ಅಂದರೆ 100 kg ಆಯಿತು, ನನಗೆ ಅಲ್ಲೇ ದುಡ್ಡು ಬಂದುಬಿಡ್ತು. ಸೊ ಅದರಿಂದ ನನಗೆ ಅದು ಪ್ರಾಫಿಟ್ ಇದ್ದೇ ಇದೆ. ಆಮೇಲೆ ಇದನ್ನು ಮಾರಿದ್ರೆ ನಾನು 1 ವರ್ಷ 2 ವರ್ಷ ಆದಮೇಲೆ ನನ್ನ ಕಾಸು ನನಗೆ ಬರುತ್ತೆ. ಸೊ ಇವರು ರೈತರಿಗೆ ಒಳ್ಳೇದಾಗಲಿ ಅಂತಾರೆ, ಅದೇನು ಗೊತ್ತಿಲ್ಲ, ಅದೇನು ಮಾಡ್ತಿದ್ದಾರೆ ಅಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು. ನೀವು ಮಾಡ್ತಿಲ್ಲ? ನಾನು ಇಲ್ವೇ ಇಲ್ಲ ಸರ್, ನನ್ನ ನಾಟಿ ರೇಟಲ್ಲಿ ಕೊಳ್ಳಿ ಸರ್ ಅವರು. ಸೊ ಅದೇನು ನೋಡ್ತಿದ್ದಾರೆ, ಇವಾಗ ನಮ್ಮ ನಾಟಿ ರೇಟೆಲ್ಲ ನಾವು ಮಾತಾಡೋದು 18,000 20,000 21,000 ಆ ಥರ ಮಾತಾಡ್ತೀವಿ ತೂಕದ ಲೆಕ್ಕದಲ್ಲಿ. ಅದೇನು ಸೈಜ್ ಇದೆ ಆ ತೂಕದ ತೂಕದಲ್ಲಿ ಎತ್ಕೊಂಡು ಹೋಗಿ ನಾಟಿ ರೇಟಲ್ಲಿ. ಹಾಂ ಸರ್. ಸರ್ ಶ್ಯಾಮ್ಲಾ ಅಂತ ನನ್ನ ಹೌಸ್ ವೈಫ್ ಸರ್. ಇವರು ನನ್ನ ಜೊತೆಗೆ ಸಹಾಯ ಮಾಡ್ತಾರೆ, ತೋಟದಲ್ಲಾಗಲಿ ಕಂಪ್ನಿಯಲ್ಲಾಗಲಿ ಇಲ್ಲಾಂದರೆ ಕುರಿಗಳಲ್ಲಾಗಲಿ ಎಲ್ಲ ಇವ್ರು ನೋಡ್ಕೊತಾರೆ ಸರ್. ಓಕೆ. ಹಾಂ ಸರ್. ಸರ್ ಇದು ನಾನು ಫೀಮೇಲ್ಸ್ಗಿಂತ ಪಾಟ್ ಮಾಡಿದ್ದೀನಿ ಸರ್. ಹೆಣ್ಣು ಕುರಿಗಳು ಇಲ್ಲಿರ್ತವೆ ರಾತ್ರಿ ಹೊತ್ತು, ಗಂಡು ಕುರಿಗಳು ಅಲ್ಲಿರ್ತವೆ ಸರ್. ಗಂಡು ಕುರಿಗಳಿಗೆ ಸ್ವಲ್ಪ ನಾವು ಇಂಡಿ ಬೂಸೆಲ್ಲ ಹಾಕ್ತೀವಲ್ಲ ಸರ್, ಸೊ ಅದು ಹಾಕಿದ್ರೆ ಮೈ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಪಾಟ್ ಮಾಡಿದ್ದೀವಿ. ಫೀಮೇಲ್ಸ್ಗೆ ಹಾಕಲ್ಲ ಸರ್. ಮರಿ ಕುರಿಗಳಿಗೆ ಇಲ್ಲಿ ಇಟ್ಕೊಂಡು ಇಲ್ಲಿ ಏನೇನು ಬೇಕೋ ನಾವು ಮಾಡ್ತೀವಿ ಸರ್. ಅದಕ್ಕೆ ಫೀಡಿಂಗೆಲ್ಲ ಇಲ್ಲಿದೆ, ಇಂಡಿ ಇದೆ, ರಾಗಿ ಹುಲ್ಲು ಸಾಯಂಕಾಲದ ಹಾಕ್ತೀವಿ ಸರ್. ಸರ್ ಇದು ನಾಟಿದು ನಾವು ಬನ್ನೂರು ಸರ್. ಇದು ಬನ್ನೂರು, ಇದು ಫೀಮೇಲು. ಮೇಲ್ ನೋಡಿ ಇಲ್ಲಿದೆ ಸರ್. ಬನ್ನೂರು ಸರ್, ಕುಳ್ಳು ಗಿಡ್ಡದ. ಅದೇ ಸರ್, ಅದು ಬಂಡೂರು. ಅದು ಹೌದಾ? ಬಂಡೂರು ಸರ್. ಹಂಗಾದ್ರೆ ಇದು ಬಂಡೂರು. ಬಂಡೂರೇ ಸರ್. ಎತ್ತರ ಆಗಲ್ಲ ತಾನೆ? ಎತ್ತರ ಆಗಲ್ಲ ಸರ್. ಓಕೆ. ಇದೊಂದಿದೆ ಮರಿ. 2 ತಿಂಗಳಾಗಿದೆ ಶಾಮ್ ಮನೆಗೆ, ಅಂದರೆ ಹುಟ್ಟಿದ ಮನೆಯಲ್ಲೇ 2 ತಿಂಗಳಾಗಿದೆ. ಡಾರ್ಫರ್ ಅಲ್ಲೊಂದಿದೆ, ಅದು ಇಟ್ಕೋ ಸರ್. ಇಲ್ಲೊಂದಿದೆ, ಇದನ್ನ ಇಟ್ಕೋ. ಕಟ್ಟಿ ಇಟ್ಕೋ. ಹಾಂ, ಇದು ಮರಿ ಇಟ್ಕೋ. ಓಕೆ. ಇದಕ್ಕೆ ನನ್ನ ಮಗಳು ಏನು ಇಕ್ಕಿದ್ದಾಳೆ ಹೆಸರು, ಏನೋ ಇಕ್ಕಿದ್ದಾರೆ ಅಂತ, ಅದು ಗೊತ್ತಿಲ್ಲ. ಅಲ್ಲಿದೆ ಸರ್. ಹಾಂ, ರಾಕಿ ಅಂತ ಇಕ್ಕಿದ್ದಾರೆ ಸರ್, ನನ್ನ ಮಗಳು ಇಕ್ಕಿದ್ದಾಳೆ. ಅದನ್ನ ಇಟ್ಕೋ ಭಾಷಾ ಡಾರ್ಫರ್ ಹತ್ರ. ನಾರಿ ಸುವರ್ಣ ಇದೆ ಸರ್. ಈಗ ನೋಡಿ, ಇದು ನಾರಿ ಸುವರ್ಣ. ಇಟ್ಕೋ ಶಾಮ್, ಸುಮ್ಮನೆ ಇಟ್ಕೋತೀವಿ ನೀವು ಪಾಪ. ಇದು ನಾರಿ ಸುವರ್ಣ ಇದೆ ಸರ್. ಈ ಬ್ರೀಡು ಇದೆ ನನ್ನ ಹತ್ರ. ಇದು 2 ಹಾಕತ್ತಂತ ಹೇಳ್ತಾರೆ ಸರ್ ಮರಿಗಳು. ನನಗೊಂದು ಹಾಕಿದೆ 2 ಆಲ್ರೆಡಿ. ಮತ್ತು ಬನ್ನೂರಲ್ಲಿದೆ, ಇಲ್ಲಿದೆ. ಓಕೆ. ಮತ್ತು ನೋಡಿ ಸರ್, ಡಾರ್ಫರಲ್ಲಿದೆ ನೋಡಿ ಸರ್. ಡಾರ್ಫರ್ ಇಲ್ಲಿ ಬಂತು ಬಾ. ನೋಡಿ ಸರ್, 1 2 3 ಇದೆ ನೋಡಿ. ಹಾಂ, ಅದು ಡಾರ್ಫರ್ ಇವನು. ಹಾಂ ಸರ್. ಓಕೆ. ಇದೊಂದು ಮರಿ ಇದೆ ನೋಡಿ ಸರ್. ಇದೊಂದು ಎತ್ಕೊಳ್ಳಿ. ಅವ್ನು ಹಿಡ್ಕೊ. ಅವ್ಳು ಸಿಕ್ಕೋದೇ ಇಲ್ಲ, ಅವಳು ಸಿಗಲ್ಲ.
ಇಲ್ಲಿಂದ ಅಲ್ಲಿ ಓಡ್ತಾರೆ, ಅಲ್ಲಿಂದ ಇಲ್ಲಿ ಬರ್ತಾರೆ. ಇದೊಂದು ಡಾರ್ಫರ್ ಇದೆ. ಟೋಟಲ್ ನನ್ನ ಹತ್ರ ಇವಾಗ 7 ಫೀಮೇಲ್ ಇದೆ ಸರ್, ಮತ್ತು 3 ಮೇಲಿದೆ. ಇನ್ನೇನೋ ಬ್ರೀಡಿಂಗ್ ಆದರೆ ನಾನು ರೈತ ನಾಟಿ ರೇಟಲ್ಲೇ ಕೊಡ್ತೀನಿ ಸರ್. ಗ್ರೋತ್ ಆಗುತ್ತೆ, ಬೇಗ ಗ್ರೋತ್ ಆಗುತ್ತೆ ಸರ್. ಹೆಣ್ಣು ಗ್ರೋತ್ ಆಗುತ್ತಾ ಗಂಡಿಗೂ? ಇಲ್ಲ, 2 ಗ್ರೋತ್ ಆಗುತ್ತೆ. ಬಟ್ ಅಂದರೆ ಅದು ನಮಗೆ ವೆಯ್ಟಲ್ಲೇ ಒಂದು 50 kg 60 kg ಬರುತ್ತೆ ಫೀಮೇಲು. ಆದರೆ ಮೇಲ್ ಆದರೆ 70 to 75 kilos ಬಂದ್ಬಿಡುತ್ತೆ ಸರ್. ಓಕೆ. ವಿತ್ತಿನ ಇಯರ್ 1 ವರ್ಷ ಸಾಕಿದ್ರೆ ಅವ್ರಿಗೆ 70 kg ಅಂತೂ ಗ್ಯಾರಂಟಿ ಇದೆ. ಒಂದೊಂದೇ ಮರಿನ ಬರೋದು? ಒಂದೊಂದು ಸತಿ 2 ಬರುತ್ತೆ ಸರ್. ನನ್ನ ಹತ್ರ 2 ಹಾಕಿರೋದು ಇದೆ. ಡಾರ್ಫರ್ 2 ಹಾಕಿರೋದು ಇದೆ. ನೋಡಿ ಸರ್, ಇದು ಅಮ್ಮ ತಾಯಿ, ಇವೆರಡು ಇಲ್ಲಿದೆ ನೋಡಿ ಸರ್ ಮರಿಗಳು. ಇದು 2 ಹಾಕಿದೆ ಸರ್. ಸರ್ ಮುಖ್ಯವಾಗಿ ನಾನು ಒಂದು 2 ಹೆಸರು ಹೇಳಬೇಕು ಅಂತ ಇಷ್ಟಪಡ್ತೀನಿ ಸರ್. ಒಂದು ನನ್ನ ಮಗನ ಹೆಸರು ಅಮರ್ನಾಥ್ ಅಂತ, ಇನ್ನೊಂದು ನನ್ನ ಮಗಳು ಕೀರ್ತನಶ್ರೀ ಅಂತ ಸರ್. ಅವನು CSC ಕಂಪ್ಯೂಟರ್ ಸೈನ್ಸ್ ಇನ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ SRMಲ್ಲಿ. ಮತ್ತು 8ನೇ ತರಗತಿಯಲ್ಲಿ ಚೈತನ್ಯ ಸ್ಕೂಲಲ್ಲಿ ಮಗಳು ಓದ್ತಿದ್ದಾಳೆ. ಅವರಿಬ್ಬರು ಎಷ್ಟು ಇಷ್ಟಪಟ್ಟು ಮಾಡ್ತಾರೆ ಈ ತೋಟನ ಅಂದರೆ, ಈ ಜೋಳ ಹಾಕಿರೋದಾಗಲಿ ಮತ್ತು ಫಾರ್ಮುಲ್ ಹಾಕಿರೋದಾಗಲಿ ಗಿಡಗಳು ಹಾಕಿರೋದಾಗಲಿ ಅವರು ಸಹಾಯ ಮಾಡ್ತಾರೆ ಸರ್. ಮತ್ತು ನನ್ನ ಮಗಳಾದವಳು ಹಸುಗೆ ಮೇವು ಬೇಕು ಅಂತ TVSಲ್ಲಿ ಹೊರೆ ಎತ್ಕೊಂಡ್ಬಂದು ಹಾಕುವಷ್ಟು ಕಲ್ತಿದ್ದಾಳೆ ಸರ್. ಮತ್ತು ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ ಸರ್, ನನ್ನ ಮಗಳಿಗೆ ನಮ್ಮ ತಾಯಿ ನಂಜಮ್ಮನವರು ಸರ್. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ. ಅವ್ರು ಇರೋದ್ರಿಂದನೇ ನನ್ನ ಮಗಳು ಹಸುದು ಹಾಲು ಕರಿತಾಳೆ ಸರ್. ನಾನೇ ಕಲ್ತಿರಲಿಲ್ಲ, ಅಂಥದ್ದು ನನ್ನ ಮಗಳು ಹಾಲು ಕರಿತಾಳೆ ಸರ್. ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೆ, ಸೊ ಅದನ್ನು ಹೇಳ್ತಾ ಇದ್ದೀನಿ ಸರ್. ಮತ್ತು ನನ್ನ ಮಗ ಇಂಜಿನಿಯರ್ ಆದ್ರೂ ಇವತ್ತಿಗೂ ಬಂದ್ರೂ ಸಗಡಿ ಎತ್ತಾನೆ, ಗಂಜಲ ಎತ್ತಾನೆ, ಕುರಿ ಹತ್ರ ನಿಂತ್ಕೊತಾನೆ. ಅವ್ನಿಗೆ ತುಂಬ ಇಷ್ಟ ಆಗೋಂಥದ್ದು ಕುರಿಗಳು ಮತ್ತು ಹಸುಗಳು ಸರ್. ಇದಕ್ಕೆ ಕಾರಣ ಏನಂದರೆ ನಮ್ಮ ತಾಯಿ ಸರ್. ನಮ್ಮ ತಾಯಿಯಿಂದ ಇದೆಲ್ಲ ಅವ್ರು ಕಲಿತಿದ್ದಾರೆ ಸರ್. ಕುರಿಗಳಂದರೆ ಅದೇ ಸರ್, ಇದು ನಮ್ಮ 1 ವರ್ಷದಿಂದ ಸಾಕ್ತಿದ್ದೀನಿ. ಡಾರ್ಫರ್ ಬಂದು ಒಂದು 6 ತಿಂಗಳಿಂದ ಸಾಕ್ತಿದ್ದೀನಿ ಸರ್. ನಾನೇನಕ್ಕೆ ಡಾರ್ಫರ್ನ ಸಾಕ್ತಿದ್ದೀನಿ ಅಂದರೆ, ನನಗೆ ಒಂದು 35 kg 40 kg ನಾಟಿಯಲ್ಲಿ ಬರುತ್ತೆ ಸರ್. ಅದೇ ಡಾರ್ಫರ್ ಆದರೆ 70 to 80 kg ಬರುತ್ತೆ ಸರ್. ಸೊ ಡಾರ್ಫರಿಂದ ನಮಗೆ ಬೇಗ ಉತ್ಪಾದನೆ ಆಗುತ್ತೆ ಮಾಂಸ. ಸೊ ಹಂಗಾಗಿ 10 ಡಾರ್ಫರ್ ಇದೆ ಸರ್ ಇವಾಗ ನನ್ನ ಹತ್ರ. ಇನ್ನು ಮುಂದಕ್ಕೆ ಬೆಳೆಯೋಂಥದ್ದನ್ನೆಲ್ಲ ಬರೋಂಥ ಮರಿಗಳನ್ನೆಲ್ಲ ನಾನು ರೈತರು ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಹಂಗಾಗಿ ನಾನು ನಾಟಿ ರೇಟಲ್ಲೇ ಕೊಡ್ತೀನಿ ಸರ್. ನನಗೆ ಡಾರ್ಫರು, ಇದು ಬನ್ನೂರು ಮತ್ತು ಇದು ನಾರಿ ಸುವರ್ಣ ಆ ಥರ ಏನಿಲ್ಲ ಸರ್. ನನ್ನ ಹತ್ರ ಮರಿ ಹುಟ್ಟೋದು ರೈತರು ಯಾವ ಥರ ತೊಗೊತಾರೆ ಆ ರೇಟಲ್ಲೇ ನಾನು ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.